ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ಮನೆಯಲ್ಲೆಲ್ಲ ದೀಪಾವಳಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಬಿಕಾಸ್ ನಾನಿವತ್ತು ಒಂದು ಸ್ಪೆಷಲ್ ಸ್ವೀಟ್ನ ಟ್ರೈ ಮಾಡ್ತಾಯಿದ್ದೀನಿ. ದಟ್ ಈಸ್ ಎಲ್ಲರೂ ಫೇವ್ರೆಟ್ ಜಾಮೂನ್. ಸೊ ಇವತ್ತು ಸಿಂಪಲ್ಲಾಗಿ ಜಾಮೂನ್ ರೆಸಿಪಿ ಹೆಂಗೆ ಮಾಡೋದು ಅಂತ ತೋರಿಸೋಕ್ಕಿಂತ ನಾನು ಹೆಂಗೆ ಮಾಡಿದೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಲಕ್ಕಿಲಿ ಇಟ್ ಕೇಮ್ ಸೋ ವೆಲ್. ಸೊ ಇದು ಪಾಕ ಕಾಯಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀವಿ. ಸೊ ಬಾಲ್ಸ್ ಎಲ್ಲನೂ ಹಾಲು ಜೊತೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಕಲಿಸ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಮತ್ತು ಬ್ರೇಕ್ ಆಗೋಲ್ಲ ಬಾಲ್ಸ್. ಸೊ ಅದನ್ನು ಕ್ಲೀನಾಗಿ ಎಷ್ಟು ಸೈಜ್ ಬೇಕೋ ಅಷ್ಟು ಮೆಷರ್ಮೆಂಟಲ್ಲಿ ಎಲ್ಲನೂ ಉಂಡೆ ಕೊಟ್ಕೊಂಡು ಸೊ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಡೈರೆಕ್ಟಾಗಿ ಪಾಕದೊಳಗಡೆ ಹಾಕಬೇಕು. ಸೊ ನಾನು ಹೆಂಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ. ಲಕ್ಕಿಲಿ ಯಾವುದು ಬಾಲ್ಸ್ ಬ್ರೇಕ್ ಆಗಲಿಲ್ಲ. ಅದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಪಾಕನ ನಮ್ಮಮ್ಮ ಕಾಯಿಸ್ಕೊಟ್ರು ಬಿಕಾಸ್ ನಂಗೆ ಪಾಕ ಕಾಯಿಸೋದ್ರಲ್ಲಿ ಯಾವಾಗಲೂ ಎಡವಟ್ಟು ಮಾಡೋದು. ಸೊ ನಮ್ಮ ಪಾಕ ಕಾಯಿಸ್ಕೊಟ್ರು, ನಾನು ಅದಕ್ಕೆ ಏನು ಬೇಕೆಲ್ಲ ಪ್ರಿಪೇರ್ ಮಾಡಿದೆ. ಸೊ ಎಸ್, ನೀವು ಎಂಥ ಜಾಮೂನ್ ಉಂಡೆಗಳನ್ನ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಲೈಟ್ ಬ್ರೌನಾಗಿ ಕರಿಬೇಕಂತ ಹೇಳಿದರು. ನಂದು ಫಸ್ಟ್ ಟ್ರಿಪ್ಪೆಲ್ಲ ಫುಲ್ಲು ಡಾರ್ಕ್ ಬ್ರೌನ್ ಆಯಿತು. ಬಟ್ ಅದು ಕೂಡ ಸಖತ್ತಾಗಿ ಟೇಸ್ಟ್ ಆಗಿತ್ತು. ಜಾಸ್ತಿ ಬೇಯಿಸಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅಷ್ಟು ಕರಿ ಮಾಡ್ಕೊಳ್ಳಿ. ಬಟ್ ಚೆನ್ನಾಗಿ ಕಡಿಮೆ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ಸೊ ಎಲ್ಲನೂ ಎಣ್ಣೆಲಿ ಕರ್ಕೊಂಡು ಹಾಕ್ಕೊಬೇಕು. ಸೊ ನಮ್ಮನೆ ಹಬ್ಬಕ್ಕೆ ಇವತ್ತು ದೀಪಾವಳಿ ಹಬ್ಬಕ್ಕೆ ಲೈಟಾಗಿ ನಾವು ಜಾಮೂನ್ ಮತ್ತು ಪಾಯಸ ಮಾಡಿದ್ವಿ. ಸೊ ನಿಮ್ಮ ಮನೆಯಲ್ಲಿ ದೀಪಾವಳಿ ಫೆಸ್ಟಿವಲ್ಗೆ ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ಜಸ್ಟ್ ಒಂದು ಸಿಂಪಲ್ ವೀಡಿಯೋ ಏನು ಪ್ರಿಪೇರ್ ಮಾಡಿದ್ದೆ ಅಂತ. ಸೊ ನಾನು ಟೇಸ್ಟ್ ಮಾಡಿ ನೋಡಿದೆ, ಸಖತ್ತಾಗಿ ಬಂದಿತ್ತು. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.